ಇತ್ತು, ಹಂಗಾಗಿ ಬಂದಿದ್ದೆ. ಕೊಂಡೋದ್ರೆ ಅವಾಗಿಂದ ಅವಾಗ್ಲೇ ಸ್ಥಾನ ಇದೆ ಒಂದು. ಇದು ಬ್ಲಾಕ್ ಅಂತ ಆಯ್ತಾ, ಏನ್ ಮಾಡ್ಲಿ ಅಂತ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಬೆಳಿಗ್ಗೆ ತಿಂಡಿ ಇಡ್ಲಿ ಆಗಿತ್ತು. ಇಡ್ಲಿ ಜೊತೆ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ, ಹಾಗೆ ಕುಡಿಯೋದಕ್ಕೆ ಬಿಸಿ ಬಿಸಿಯಾಗಿ ಟೀ ಕೂಡ ಮಾಡ್ಕೊಂಡಿದ್ದೆ. ಈ ಇಡ್ಲಿ ಪಾತ್ರೆ ಬಂದು ಇಂಡಸ್ ವ್ಯಾಲಿ ಅವ್ರದ್ದು ಆಯ್ತಾ. ಒಂದ್ ಪ್ಲೇಟ್ ಫುಲ್ ಹಾಕಿದ್ದೆ ಇಡ್ಲಿ, ಇನ್ನ ಒಂದ್ ಪ್ಲೇಟಿಗೆ 3 ಇಡ್ಲಿ ಅಷ್ಟು ಹಾಕಿದ್ದೆ ಅಷ್ಟೇನೆ. ನಮ್ಮಿಬ್ರಿಗೆ 2 ಪ್ಲೇಟ್ ಅಷ್ಟು ಇಡ್ಲಿ ಹಾಕಿದ್ರೆ ಜಾಸ್ತಿ ಆಗ್ಬಿಡ್ತದೆ. ಹಂಗೇನೆ ಇವತ್ತು ತುಂಬಾ ಪಾರ್ಸಲ್ ಇತ್ತು ವಿಡಿಯೋ ಮಾಡ್ಲಿಕ್ಕೆ. ಎಲ್ಲಾನು ಕೂಡ ವಿಡಿಯೋ ಮಾಡ್ಕೊಂಡಿದ್ದಾಯ್ತು. ಮೊದ್ಲಿಗೆ ವಿಡಿಯೋ ಮಾಡಿ ಇತ್ತೀಚೆಗೆ ನಾನು ಶಾರ್ಟ್ಸ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಂಗೇನೆ ಮ್ಯೂಸಿಕ್ ಹಾಕ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕಾಮೆಂಟ್ ಮಾಡಿ ಆಯ್ತಾ, ವಾಯ್ಸ್ ಓವರ್ ಕೊಡ್ಬೇಕಾ ಏನು ಅಂತ. ವಾಯ್ಸ್ ಓವರ್ ಅಂತಂದ್ರೆ ತುಂಬಾ ಅಲ್ಲ, ಒಂದು 30 ಸೆಕೆಂಡ್ ಈ ತರ ಇರ್ತದೆ ವಿಡಿಯೋ. ಅಂದ್ರೆ ಕ್ಲಾತ್ ಯಾವ್ದು, ಎಷ್ಟ್ ರೇಟ್ ಅಂತ ಅಷ್ಟೇ ಹೇಳುವಂತದ್ದು. ಅಂದ್ರೆ ವಾಯ್ಸ್ ಓವರ್ ಕೊಡ್ಬೇಕಾ ಅಥವಾ ಮ್ಯೂಸಿಕ್ ಜೊತೆ ಹಾಕ್ಬೇಕಾ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಕೆಲ್ಸ ಎಲ್ಲ ಮುಗಿಸಿದ್ದಾಯ್ತು. ಇವತ್ತು ಸ್ವಲ್ಪ ಗ್ಯಾಸ್ ಆಫೀಸ್ ಕಡೆ ಬರ್ಬೇಕಿತ್ತು, ಹಂಗಾಗಿ ಬಂದಿದ್ದೆ ಗ್ಯಾಸ್ ಆಫೀಸ್ ಕಡೆ. ಸಂಜೆ ರಶ್ ಇರೋದಿಲ್ಲ, ಬೆಳಿಗ್ಗೆ ಹೊತ್ತೆಲ್ಲ ತುಂಬಾ ರಶ್ ಇರ್ತಾರೆ. ಇತ್ತೀಚಿಗಂತೂ ಎಲ್ಲಾ ಕಡೆ ಗೊತ್ತಿದೆ, ಅಂದ್ರೆ ಸಿಲಿಂಡರ್ ಸಿಗೋದು ಸ್ವಲ್ಪ ಕಷ್ಟ ಅಂತ. ಹಂಗೇನೆ ನಾವು ಅಲ್ಲಿಂದ ಇಲ್ಲಿ ಕೊಕೊನಟ್ ಆಯಿಲ್ ತಗೊಳ್ಳೋದಕ್ಕೆ ಅಂತ ಬಂದಿದ್ದಾಗಿತ್ತು. ನಮ್ಮನೆಯವ್ರ ಫ್ರೆಂಡ್ ಅಂಗಡಿ ಆಯ್ತಾ ಇದ್ ಬಂದು ಕೊಕೊನಟ್ ಆಯಿಲ್ದು. ದುರ್ಗಾಕೇರಿನಲ್ಲಿದೆ. ದುರ್ಗಾಕೇರಿ ಅಮ್ಮನವ್ರ ಮನೆ ಇದೆ ಅಲ್ವಾ, ಅದ್ರದ್ದು ಆಪೋಸಿಟ್ ಏನೆ ಇರುವಂತದ್ದು ಈ ಶಾಪ್ ಬಂದು. ಪ್ಯೂರ್ ಆಗಿ ಅಂದ್ರೆ ಕೊಬ್ಬರಿನ ತಗೊಂಡೋದ್ರೆ ಅವಾಗಿಂದ ಅವಾಗ್ಲೇ ಮಾಡ್ಕೊಡ್ತಾರೆ. ಇಲ್ಲ ಅಂತಂದ್ರೆ ಅವರು ಗಾಣಕ್ ಹಾಕಿಡ್ತಾರೆ, ಎಣ್ಣೆನ ತಗೊಂಡ್ ಬರ್ಬೋದು ಈ ತರ. ಅಲ್ಲಿಂದ ಒಂದು ಪಾರ್ಸೆಲ್ ಬರ್ಲಿಕ್ಕಿತ್ತು ನಮ್ಗೆ. ಹಂಗಾಗಿ ಪಾರ್ಸೆಲ್ ತರೋದಕ್ಕೆ ಅಂತ ಹೋದ್ವಿ. ಪಾರ್ಸೆಲ್ ತಗೊಂಡ್ವಿ. ನೋಡಿದ್ರೆ ಅವ್ರಿಗೆ ಅಂದ್ರೆ ದುಡ್ಡು ಪೇ ಮಾಡ್ಬೇಕಾಗಿತ್ತು. ಅವ್ರು ಎಲ್ಲೋ ಹೊರಗಡೆ ಹೋಗಿದ್ರು ಇನ್ನೊಬ್ರು. ಹಂಗೇನೆ ಇಲ್ಲೇನೆ ವೇಟ್ ಮಾಡಿದ್ವಿ. ಇದ್ದಕ್ಕಿದ್ದಾಗ್ಲೇನೆ ಮಳೆ ಕೂಡ ಬಂದಿತ್ತು ಒಂದ್ ರೌಂಡ್ ಆಯ್ತಾ, ಸಣ್ಣದಾಗಿ, ತುಂಬಾ ಏನ್ ಜೋರಾಗಿ ಅಲ್ಲ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಶುಕ್ರವಾರ, ಗಂಟೆ ಸುಮಾರು 9:30. ನಾನಿಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ. ತುಂಬಾ ದಿನ ಆಯ್ತು ನಾನು ವಿಡಿಯೋನ ಹಾಕ್ದೇನೆ ಆಯ್ತಾ. ಹತ್ತತ್ರ ಒಂದ್ ವಾರನೇ ಆಯ್ತು. ಯಾವುದೇ ವ್ಲಾಗು ಕೂಡ ಮಾಡಿಲ್ಲ, ವ್ಲಾಗು ಕೂಡ ಹಾಕಿಲ್ಲ. ಇವತ್ತು ಇಲ್ಲೇ ಅಮ್ಮನವ್ರ ಮನೆಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬರುವ ಅಂತ ಹೇಳಿ ಹೊರಟಿದೀನಿ. ಬನ್ನಿ ಸ್ನೇಹಿತರೆ. ತುಂಬಾ ದಿನ ಆಯ್ತು ನಾನು ಕೂಡ ವಿಡಿಯೋ ಮಾಡ್ತೀನಿ. ಹಾಗೆ ದೇವಸ್ಥಾನಕ್ಕೆ ಹೋಗ್ದೇನು ಕೂಡ ತುಂಬಾ ದಿನ ಆಗಿತ್ತು. ಒಂದ್ ರೌಂಡ್ ದೇವಸ್ಥಾನಕ್ಕೆ ಹೋಗಿ ಬಂದು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ. ಇತ್ತೀಚಿಗೆ ನಾನು ತುಂಬಾ ಬ್ಯುಸಿ ಆಗಿದ್ದೆ, ಕೆಲಸಗಳು ನಡೀತಾ ಇತ್ತು, ಹಂಗಾಗಿ ಯಾವುದೇ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ ಸ್ನೇಹಿತರೆ. ಹೋಗುವ. ಬೆಳಿಗ್ಗೆನೆ ಹೊರಟಿದ್ದೀನಿ ದೇವಸ್ಥಾನಕ್ಕೆ. ತುಂಬಾ ದಿನ ಆಗಿತ್ತು ನಾನು ಯಾವುದೇ ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ ಆಯ್ತಾ. ವಾರಕ್ಕೊಮ್ಮೆ ಆದ್ರೂನು ದೇವಸ್ಥಾನಕ್ಕೆ ಹೋಗ್ಬೇಕು ಸ್ನೇಹಿತರೆ. ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಅಂತ ಅನ್ಸುತ್ತೆ, ಹಾಗೇನೆ ಪಾಸಿಟಿವಿಟಿ ಇರ್ತದೆ. ಇಲ್ಲ ಅಂತಂದ್ರೆ ಒಂಥರ ಲೇಜಿನೆಸ್ ಈ ತರ. ನನ್ಗೂ ಇತ್ತೀಚೆಗೆ ಹಾಗೆ ಆಗಿತ್ತು. ಹಾಗೇನೆ ಕೆಲ್ಸದ ಒತ್ತಡ ಕೂಡ ತುಂಬಾ ಇತ್ತು ಇತ್ತೀಚೆಗೆ ಆಯ್ತಾ. ಹಂಗಾಗಿ ನನ್ಗೆ ಬ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಇವತ್ತು ಬೆಳಿಗ್ಗೆನೆ ದೇವರ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ದಂಡಿನ ದುರ್ಗಾ ದೇವಿ ದೇವಸ್ಥಾನಕ್ಕೆ ಬಂದಿದ್ದೆ. ಇಲ್ಲಿ 3 ದೇವಸ್ಥಾನ ಇದೆ. ಒಂದು ಮೂಲ ಅಮ್ಮನವ್ರ ಮನೆ, ಇನ್ನ ಒಂದು ದಂಡಿನ ದುರ್ಗಾ ದೇವಿ ದೇವಸ್ಥಾನ, ಹಾಗೇನೆ ಲಕ್ಷ್ಮೀನಾರಾಯಣ ದೇವಸ್ಥಾನ, 3 ಇದೆ ಆಯ್ತಾ. ಇಲ್ಲೆಲ್ಲ ಮದ್ವೆ ನಡೀತದೆ. ಇವತ್ತು ಕೂಡ ಮದ್ವೆ ಇತ್ತು ಈ ಹಾಲ್ ಅಲ್ಲಿ. ಅಂದ್ರೆ ಫುಲ್ ಪೆಂಡಲ್ ಎಲ್ಲ ಹಾಕ್ಬಿಟ್ಟಿದ್ರು. ಹಂಗೇನೆ ಒಳಗಡೆ ಹೋಗಿ ನಾನು ದೇವರಿಗೆ ಉಡಿ ತುಂಬಿ ಕುಂಕುಮ ಅರ್ಚನೆ ಎಲ್ಲ ಮಾಡಿಸ್ಕೊಂಡು, ಆರತಿ ಎಲ್ಲ ಮಾಡಿಸ್ಕೊಂಡು ದೇವ್ರ ದರ್ಶನ ತುಂಬಾ ಚೆನ್ನಾಗಿ ಆಯ್ತು. ಮನ್ಸಿಗೆ ಏನೋ ಒಂಥರ ಇವತ್ತಿನ ದಿನ ಒಂಥರ ಪಾಸಿಟಿವಿಟಿ, ಖುಷಿ ಅಂತ ಅನ್ಸ್ತಾ ಇತ್ತು ನನ್ಗೆ. ಪ್ರದಕ್ಷಿಣೆ ಎಲ್ಲ ಹಾಕಿ ಕೈ ಮುಗ್ದು ಸ್ವಲ್ಪ ಹೊತ್ತು ಅಲ್ಲೇ ಕುಂತು ಅಲ್ಲಿಂದ ನಾವು ಹೊರಟ್ವಿ ದೇವಸ್ಥಾನದಿಂದ. ಶುಕ್ರವಾರ ಬೆಳಿಗ್ಗೆನೆ ಹೋದ್ರೆ ಅಷ್ಟು ರಶ್ ಇರೋದಿಲ್ಲ, ಸ್ವಲ್ಪ ಮಧ್ಯಾಹ್ನದ ಹೊತ್ತೆಲ್ಲ ರಶ್ ಇರ್ತದೆ. ಇನ್ನ ಶ್ರಾವಣದಲ್ಲಂತೂ ಈ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ರಶ್. ಶ್ರಾವಣ ಮತ್ತೆ ನವರಾತ್ರಿ ಟೈಮ್ ನಲ್ಲಿ ಆಯ್ತಾ. ಅಲ್ಲಿಂದ ಇನ್ನ ಒಂದ್ ಅಮ್ಮನವ್ರ ಮನೆಗ್ ಬಂದ್ವಿ ನಾವು. ಮೂಲ ದೇವ್ರು ಇರುವಂತದ್ದು. ಇಲ್ಲಿ ಯಾವಾಗ್ಲೂನು ಸಾಮಾನ್ಯವಾಗಿ ಭಟ್ರೆ ಇರೋದಿಲ್ಲ, ಬಂದು ಕಾಣಿಕೆ ಹಾಕಿ ಕೈ ಮುಗ್ದು ಕುಂಕುಮ ಎಲ್ಲ ಹಚ್ಕೊಂಡು ಹೋಗುವಂತದ್ದು ಯಾವಾಗ್ಲೂನು. ನವರಾತ್ರಿ ಟೈಮ್ ಮತ್ತೆ ಶ್ರಾವಣ ಟೈಮ್ ಎಲ್ಲ ಇರ್ತಾರೆ, ಮಿಕ್ಕಿದ ದಿನದಲ್ಲಿ ಇಲ್ಲಿ ಭಟ್ರು ಇರೋದಿಲ್ಲ. ಇಲ್ಲಿ ಬೆಳಿಗ್ಗೆನೆ 8:30 9 ಗಂಟೆ ಅಷ್ಟ್ರಲ್ಲೆಲ್ಲ ಪೂಜೆ ಮಾಡಿ ಭಟ್ರು ಹೋಗಿರ್ತಾರೆ.
ವಿಶೇಷವಾದ ದಿನದಲ್ಲಿ ಇರ್ತಾರೆ. ಆದ್ರೆ ಎಲ್ಲಾ ದಿನಾನೂ ಕೂಡ ಇರೋದಿಲ್ಲ ಈ ತರ. ಇಲ್ಲಿ ಕುಂಕುಮ ಎಲ್ಲ ಹಚ್ಕೊಳ್ತಾ ಇದ್ದೆ ನಾನು. ಹಂಗೇನೆ ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ಕುಂತ್ವಿ ಇಲ್ಲಿ. ಕುತ್ಕೊಂಡು ಹಂಗೇನೆ ಇಲ್ಲಿಂದ ಹೊರಟ್ವಿ. ದೇವ್ರ ದರ್ಶನ ಮುಗಿಸ್ಕೊಂಡು ಸೀದಾ ಮನೆಗ್ ಬಂದ್ವಿ. ಎಲ್ಲೂ ಕೂಡ ಹೋಗಿಲ್ಲ. ದೇವಸ್ಥಾನಕ್ ಹೋಗಿದ್ದು ಸೀದಾ ಮನೆಗ್ ಬರ್ಬೇಕಂತ. ನಮ್ಮ ಮನೆಯವ್ರು ಏನಾದ್ರು ತಗೊಳೋದಿತ್ತ ಅಂತ ಕೇಳಿದ್ರು. ಇಲ್ಲ ರೀ, ಸಂಜೆ ನೀವು ತರುವಂತೆ ಬನ್ನಿ ಮನೆಗ್ ಹೋಗುವ ಅಂತ ಹೇಳ್ದೆ. ದೇವಸ್ಥಾನದಿಂದ ಬಂದೆ ಸ್ನೇಹಿತರೆ. ಇನ್ನ ಏನಂತಂದ್ರೆ ಫ್ಲಿಪ್ಕಾರ್ಟ್ ಇಂದ ನಾನು ತರಿಸಿದ್ದೆ. ಏನಂತಂದ್ರೆ ಸ್ಟ್ರೇಟ್ ಕಟ್ ಪ್ಯಾಂಟ್ ತರಿಸಿದ್ದೆ ಅಂತ. ಕ್ವಾಲಿಟಿ ಓಕೆ ಅಂದ್ರೆ ಕಾಟನ್ ಸಿಗೋದಿಲ್ಲ ನಮ್ಗೆ, ಪ್ಯೂರ್ ಕಾಟನ್ ಸಿಗೋದಿಲ್ಲ. ಇದು ಸ್ವಲ್ಪ ಮಿಕ್ಸ್ ಬರ್ತದೆ ಆಯ್ತಾ. ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಪ್ಯಾಕ್ ಆಫ್ 2 ತರಿಸಿದ್ದೆ. ಪ್ಯಾಕ್ ಆಫ್ 3, 4 ಈ ತರ ಎಲ್ಲ ಬರ್ತದೆ. ಸಿಂಗಲ್ ಪೀಸು ಕೂಡ ಸಿಗ್ತದೆ. ಇದು 2 ಪ್ಯಾಕ್ ಆಫ್ 2. ನಾನು ಅನ್ಕೊಂಡೆ ಇದು ಬ್ಲ್ಯಾಕ್ ಅಂತ ಆಯ್ತಾ. ಇದು ಬ್ಲ್ಯಾಕ್ ಅಲ್ಲ, ಬ್ಲೂ ಕಲರ್. ಇರ್ಲಿ, ಮತ್ತೇನು ಎಕ್ಸ್ಚೇಂಜ್ ಹಾಕೋದು. ಅದ್ರಲ್ಲಿ ಬ್ಲ್ಯಾಕ್ ಮತ್ತೆ ಬ್ರೌನ್ ಅಂತ ಇತ್ತು. ನೋಡಿದ್ರೆ ಮೆರೂನ್ ಮತ್ತೆ ಇದು ಈ ಬ್ಲೂ ಕಲರ್ ಬಂದಿದೆ. ಇರ್ಲಿ, ಈ ತರ ಒಂದು ನನ್ನ ಹತ್ರ ಕುರ್ತಾ ಇದೆ, ಮ್ಯಾಚ್ ಮಾಡಬಹುದು. ಆದ್ರೆ ಮೆಟೀರಿಯಲ್ ಓಕೆ ಸ್ನೇಹಿತರೆ. ಬಟ್ಟೆ ಪರವಾಗಿಲ್ಲ. ಇದು ಪ್ಯೂರ್ ಕಾಟನ್ ಅಲ್ಲ, ಮಿಕ್ಸ್ ಬರ್ತದೆ. ಡೈಲಿ ವೇರ್ ಮಾಡೋದಕ್ಕೆ ಚೆನ್ನಾಗಿರ್ತದೆ. ಈಗ ಏನಂತಂದ್ರೆ ಪ್ಲಾಜೋ ಅಲ್ಲ, ಸ್ಟ್ರೈಟ್ ಕಟ್ ಪ್ಯಾಂಟ್. ಇಷ್ಟೇ ಅಗಲ ಬರುವಂತ. ನನ್ಗೆ ತೀರಾ ಪ್ಲಾಜೋ ಪ್ಯಾಂಟ್ ಇಷ್ಟ ಆಗೋದಿಲ್ಲ. ನಂತರ ಯಾರಿಗಾದ್ರೂ ಅಂದ್ರೆ ತೀರಾ ಪ್ಲಾಜೋ ಇಷ್ಟ ಆಗೋದಿಲ್ಲ ಅಂತಂದ್ರೆ ಈ ತರ ತರಿಸ್ಕೊಳ್ಬಹುದು. ಈ ಸೈಡ್ ಕಟ್ ಕುರ್ತಾಗೆಲ್ಲಾನು ಚೆನ್ನಾಗಿರ್ತದೆ ಆಯ್ತಾ. ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಹಾಗೆ ಬ್ಲ್ಯಾಕ್ ವೈಟ್ ಕೂಡ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ನಾನು ಲಾಸ್ಟ್ ಟೈಮ್ ಬ್ಲ್ಯಾಕ್ ಮತ್ತೆ ಗೋಲ್ಡನ್ ಕಲರ್ ತರಿಸ್ಕೊಂಡಿದ್ದೆ. ಇವಾಗ್ಲೂ ಕೂಡ ನಾನು ಹಾಕೊಳ್ತಾ ಇದ್ದೀನಿ. ಅದನ್ನ ಚೆನ್ನಾಗ್ ಬಂತು. ನಾನು ಏನಿಲ್ಲ ಅಂತಂದ್ರು ಹತ್ತತ್ರ 6 ತಿಂಗಳೇ ಆಯ್ತು ಅಂತ ಅನ್ಕೊಂಡಿದೀನಿ ಅದನ್ನ ಯೂಸ್ ಮಾಡೋದಕ್ಕತ್ತಿ. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಇದನ್ನ ವಾಶ್ ಮಾಡ್ಬೇಕು. ಇವಾಗ ವಾಶ್ ಮಾಡ್ಬಿಟ್ಟು ಸ್ಟಿಚ್ ಹಾಕೊಳ್ಬೇಕು. ಈ ತರ ಫ್ರಿಡ್ಜ್ ಅಲ್ಲಿ ಸ್ವಲ್ಪ ತರಕಾರಿ ಇತ್ತು. ಮೊನ್ನೆ ದಿನ ನಮ್ಮ ಮನೆಯವರು ಸಿರ್ಸಿ ಹೋಗಿದ್ರು. ಅವ್ರ ಫ್ರೆಂಡ್ ಜೊತೆ ಹೋಗಿದ್ರು. ಅವ್ರ ಮನೆಯಲ್ಲಿ ಬೆಳೆದಂತಹ ಬಾಳೆಕಾಯಿನ, ಈ ಬದ್ನೆಕಾಯಿ ಎಲ್ಲ ಕೊಟ್ಟಿದ್ರು. ನಾನ್ ಇಷ್ಟೊಂದು ಇಟ್ಕೊಂಡ್ ಏನ್ ಮಾಡ್ಲಿ ಅಂತ ಸ್ವಲ್ಪ ಗೀತತೆಗೆ, ಸ್ವಲ್ಪ ಶಾರದತೆಗೆ ಕೊಟ್ರೆ ಅವ್ರೇನಾದ್ರೂ ಮಾಡ್ಕೊಳ್ತಾರೆ, ಸಾರೋ ಪಲ್ಯನೋ ಏನಾದ್ರೂ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಮೊದ್ಲಿಗೆ ಗೀತತೆ ಕೊಟ್ಬಿಟ್ ಬರುವ ಅಂತ ಹೋದೆ. ನಂತರ ಶಾರದತೆಗೂ ಕೂಡ ಕೊಟ್ಬಿಟ್ ಬಂದೆ ಆಯ್ತಾ. ಹಂಗೇನೆ ಫ್ರಿಡ್ಜ್ ಅಲ್ಲಿ ಒಂದು ಜ್ಯೂಸ್ ಇತ್ತು. ಶಾರದತೆಗೆ ಕೊಟ್ಬಿಟ್ ಬಂದು ಅಡ್ಗೆ ಕೆಲ್ಸನ ನಾನು ಶುರು ಮಾಡ್ಕೊಂಡೆ. ಇವತ್ತು ಊಟಕ್ಕೆ ಎಲ್ಲಾ ಒಂದೊಂದ್ ತರಕಾರಿ ಹಾಕ್ಬಿಟ್ಟು ಸಾರ್ ಮಾಡಿದ್ದೆ. ಹಂಗೆ ನಾನು ರಾಗಿ ಹಿಟ್ಟನ್ನ ಜರಡಿ ಹಿಡಿಬೇಕಿತ್ತು. ರಾಗಿ ಹಿಟ್ಟನ್ನ ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಇತ್ತೀಚೆಗೆ ನಾನು ಏನೇನೆ ಅಂದ್ರು ಗೋಧಿ ಹಿಟ್ಟು, ರಾಗಿ ಹಿಟ್ಟು ಏನೇ ತಂದ್ರುನು ಜರಡಿ ಹಿಡ್ಕೊಳ್ತೀನಿ. ಈ ತರ ಒಮ್ಮೆ ಜರಡಿ ಹಿಡ್ದಿಟ್ಕೊಂಡ್ರೆ ಅಂದ್ರೆ ಭಯ ಇರೋದಿಲ್ಲ ಅಲ್ವಾ ಅಂತ ಡಬ್ಬದಲ್ಲಿ ಹಾಕಿ ಇಟ್ಕೊಂಡೆ. ಇನ್ನ ಸ್ವಲ್ಪ ಇದ್ದಿದ್ ಕವರ್ ಅಲ್ಲೇ ಇಟ್ಟೆ. ಇನ್ನ ಒಂದು 2 ಡೇಸ್ ಅಲ್ಲಿ ಕವರ್ ಅಲ್ಲಿ ಇದ್ದಿದ್ದಂತದ್ದು ಖಾಲಿ ಆಗ್ಬಿಡ್ತದೆ. ಇನ್ನ ಒಂದ್ ಕಡೆ ಅನ್ನ ಕೂಡ ರೆಡಿ ಆಯ್ತು. ಹಂಗೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಮಾಡ್ಕೊಂಡೆ. ಈ ಕಡೆ ತರಕಾರಿ ಸಾರು ಕೂಡ ರೆಡಿ ಆಗ್ತಾ ಇದೆ. ಒಂದ್ ಬದ್ನೆಕಾಯಿ, ಒಂದ್ ಬಾಳೆಕಾಯಿ, ಹಂಗೆ ಒಂದು ಆಲೂಗಡ್ಡೆ, ಟೊಮೆಟೊ, ಒಂದ್ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಇವತ್ತೊಂದು ಸಾರ್ ಮಾಡ್ಬಿಟ್ಟಿದ್ದೆ. ಸಾರು ಕೂಡ ರೆಡಿ ಆಯ್ತು. ಇನ್ನ ಕಿಚನ್ ಎಲ್ಲ ನೀಟ್ ಮಾಡಿ ನನ್ಗೆ ಬಟ್ಟೆ ವಾಶ್ ಮಾಡೋದಕ್ಕೆ ಹೋಗ್ಬೇಕಿತ್ತು. ಇತ್ತೀಚೆಗೆ ವಿಪರೀತ ಶೆಕೆ ಇರೋದ್ರಿಂದ ಈ ಕೂಲರ್ ಅನ್ನ ಆನ್ ಇಡ್ತೀವಿ ಆಯ್ತಾ. ಅಂದ್ರೆ ಫ್ಯಾನ್ ಆದ್ರೆ ಸ್ವಲ್ಪ ಬಿಸಿ ಗಾಳಿ ಬರ್ತದೆ ಅಂತ ಅನ್ಸ್ತದೆ. ಕೂಲರ್ ಆದ್ರೆ ಹಾಗಲ್ಲ, ಮನೆಯೆಲ್ಲ ಸ್ವಲ್ಪ ತಂಪಿರ್ತದೆ. ಮುಂಚೆ ಅಂತೂ ನನ್ಗೆ ಮನೆ ಒಳಗಡೆ ಇರೋದಕ್ ತುಂಬಾ ಕಷ್ಟ ಅಂತ ಅನ್ಸ್ತಾ ಇತ್ತು. ಈ ಕೂಲರ್ ಹಾಕೋದಕ್ ಸ್ಟಾರ್ಟ್ ಮಾಡ್ದಾಗಿಂದ ಸ್ವಲ್ಪ ಅಂದ್ರೆ ಆರಾಮ್ ಅಂತ ಅನಿಸ್ತಾ ಇದೆ. ಒಂದು ಉಸಿರಾಡೋದಕ್ಕೆ ಆಗೋದಿಲ್ಲ ಅಂತ ಅನ್ಸ್ತಾ ಇತ್ತು. ಫ್ಯಾನ್ ಗಾಳಿ ಅಂತಂದ್ರೆ ಇಲ್ಲಿಗೇನೆ ತಿರುಗ್ತಾ ಇರ್ತದಲ್ವಾ, ಅಂದ್ರೆ ರೌಂಡ್ ಹಾಕ್ತಾ ಇರ್ತದಲ್ವಾ, ಅಂದ್ರೆ ಶೆಕೆ ಅಂತ ಅನ್ಸ್ತದೆ ಈ ತರ. ಹಂಗೆ ಒಂದ್ ಬಿನ್ಗೆ ನೀರ್ ಬೇಕಿತ್ತು. ನಾನು ಬಾವಿಗೆ ಹೋಗಿದ್ದೆ ನೀರ್ ತರೋದಕ್ಕೆ ಅಂತ ಹೇಳ್ಬಿಟ್ಟು. ಇವತ್ತಂತೂ ನನ್ಗೆ ತುಂಬಾ ಸುಸ್ತು ಅಂತ ಅನ್ಸ್ತಾ ಇತ್ತು. ಯಾಕೆ ಅಂತ ಗೊತ್ತಿಲ್ಲ. ರಾತ್ರಿ 10 ಗಂಟೆ ಊಟ ಮುಗಿಸಿ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ತುಂಬಾ ದಿನ ಆಯ್ತಾ ನಾನು ವಿಡಿಯೋ ಅಪ್ಲೋಡ್ ಮಾಡ್ದೇನೆ. ಹತ್ತತ್ರ 1 ವಾರ ಆಯ್ತು ಅಂತ ಅನ್ಕೊಂಡಿದೀನಿ. ಲಾಸ್ಟ್ ನಾನು ಶನಿವಾರ ವಿಡಿಯೋ ಅಪ್ಲೋಡ್ ಮಾಡಿದ್ದು ನನ್ಗೆ ತುಂಬಾ ಚೆನ್ನಾಗಿ ನೆನಪಿದೆ. ಅದಾಗಿದ ನಂತರ ಯಾವುದೇ ವಿಡಿಯೋಸ್ ಅನ್ನ ನಾನು ಹಾಕಿರ್ಲಿಲ್ಲ ಸ್ನೇಹಿತರೆ. ರೀಸನ್ ಕೇಳೋದಾದ್ರೆ ವಿಜೇತಿಗೆ ಇವಾಗ ಸೀಸನ್ ಆಗಿರೋದ್ರಿಂದ ತುಂಬಾ ಕೆಲ್ಸಗಳಿತ್ತು. ಸೀರೆ ಫಾಲ್ ಹಚ್ಚೋದಕ್ಕೆಲ್ಲ ತುಂಬಾ ಕೊಡ್ತಾ ಇದ್ರು, ಬ್ಲೌಸ್ ಕೈ ಹೊಲಿಗೆ ಮಾಡೋದಕ್ಕೆಲ್ಲ ತುಂಬಾ ಕೊಡ್ತಾ ಇದ್ರು. ಹಾಗಾಗಿ ನನ್ಗೆ ವಿಡಿಯೋ ಕಡೆ ಗಮನ ಕೊಡೋದಕ್ಕೆ ಆಗಿಲ್ಲ. ವಿಡಿಯೋ ಕಡೆ ಏನು ಊಟ ತಿಂಡಿ ಕಡೆನೂ ಕೂಡ ಗಮನ ಕೊಡೋದಕ್ಕೆ ಆಗ್ತಾ ಇರ್ಲಿಲ್ಲ. ನನ್ಗೆ ಅಂದ್ರೆ ತುಂಬಾ ಕೆಲಸ ಮಾಡಿ ಇಲ್ಲೆಲ್ಲ ನೋವು ಬಂದ್ಬಿಟ್ಟಿತ್ತು. ನಿನ್ನೆಲ್ಲ ಸ್ವಲ್ಪ ಐಡೆಕ್ಸ್ ಎಲ್ಲ ಹಚ್ಚಿದ್ದೆ. ಇಲ್ಲೆಲ್ಲ ಫುಲ್ ಪೇನ್ ಅಂತ ಅನಿಸ್ತಾ ಇತ್ತು ನನ್ಗೆ, ಕುತ್ತಿಗೆ ಭಾಗ ಎಲ್ಲಾನು. ಹಾಗಾಗಿ ವಿಜಯತೆಗೆ ಹೇಳಿದೀನಿ ಆಗ್ತಾ ಇಲ್ಲ ನನ್ನ ಹತ್ರ ಜಾಸ್ತಿ ಎಲ್ಲ ಮಾಡೋದಕ್ಕೆ ಅಂತ.
ಇನ್ನ ಒಂದು ಸ್ವಲ್ಪ ದಿನ ಸ್ನೇಹಿತರೆ ಆಗ್ತಾ ಇಲ್ಲ ನನ್ನ ಹತ್ರ. ಒಬ್ರಿಗೆ ನಾವು ಕೆಲಸ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಾಗ ಏನು ಅಂದ್ರೆ ಅವ್ರಿಗೆ ಅರ್ಜೆಂಟ್ ಇದ್ದಾಗ ನಾವು ಮಾಡ್ಕೊಡ್ಲೇಬೇಕಾಗ್ತದೆ. ಈ ತರ ಅಂದ್ರೆ ನನ್ನ ಯೂಟ್ಯೂಬ್ ಕೆಲಸ ಮಾಡೋದಕ್ಕೆ ನನಗೆ ಸಮಯ ಸಿಗೋದಿಲ್ಲ. ಯಾವುದೇ ವಿಡಿಯೋ ಮಾಡೋದಕ್ಕಾಗ್ಲಿ ಅಥವಾ ನನ್ಗೇನಾದ್ರೂ ಪ್ಲಾನ್ ಮಾಡೋದಕ್ಕಾಗ್ಲಿ ಎಲ್ಲಾದ್ರೂ ಹೋಗೋದಕ್ಕಾಗ್ಲಿ ಈ ತರ ಮನೆ ಕೆಲಸ ಮಾಡೋದಕ್ಕೂ ನನಗೆ ಸಮಯ ಸಿಗೋದಿಲ್ಲ. ಅಷ್ಟು ಬ್ಯುಸಿ ಇದ್ದೆ ಈ ಒಂದು ವಾರ. ಇನ್ನ ಆಗೋದಿಲ್ಲ ಅಂತ ಹೇಳಿದ್ದೀನಿ, ಅಂದ್ರೆ ಅಲ್ಪ ಸ್ವಲ್ಪ ಮಾಡ್ಕೊಡ್ತೀನಿ ಅಂತ ಅಷ್ಟೇ, ಬಿಟ್ರೆ ಇನ್ನೇನಿಲ್ಲ. ಇವಾಗ ಸ್ವಲ್ಪ ಯೂಟ್ಯೂಬ್ ಕಡೆ ಗಮನ ಕೊಡಬೇಕು. ತುಂಬಾ ಲೂಸ್ ಬಿಟ್ಬಿಟ್ಟಿದ್ದೆ, ತುಂಬಾ ದಿನಗಳಾಗಿತ್ತು. ಈ ತರ ಮತ್ತೆ ಕಮ್ ಬ್ಯಾಕ್ ಆಗಬೇಕು ಸ್ನೇಹಿತರೆ. ಇನ್ನ ಸದ್ಯದಲ್ಲಿ ಅಮ್ಮ ಮನೆಗೆ ಕೂಡ ಹೋಗ್ಬೇಕು. 1 ವರ್ಷನೇ ಆಯ್ತು, ನೋಡೋಣ ಯಾವಾಗ ಅಂತ ಹೇಳಿ. ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.